ಪ್ರಜ್ವಲ್ ರೇವಣ್ಣ ಪತ್ತೆಗಾಗಿ ಸದ್ಯ ಎಸ್ಐಟಿ ಟೀಮ್ ಮತ್ತೊಂದು ಪ್ರಯತ್ನಕ್ಕೆ ಮುಂದೋಗ್ತಾ ಇದೆ. ಪ್ರಜ್ವಲ್ ರೇವಣ್ಣಗೆ ಬ್ಲೂ ಕಾರ್ನರ್ ನೋಟಿಸ್ ನೀಡಲು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಿಬಿಐಗೆ ಈ ಸಂಬಂಧಿತವಾಗಿ ಎಸ್ಐಟಿ ಅಧಿಕಾರಿಗಳ ತಂಡ ಮನವಿ ಸಹ ಮಾಡಲು ಸಿದ್ಧತೆಯನ್ನ ಮಾಡಿದೆ. ಪ್ರಜ್ವಲ್ ಚಲನವಲನಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡೋ ಸಲುವಾಗಿ ಆರೋಪಿ ಸದ್ಯ ಯಾವ ದೇಶದಲ್ಲಿದ್ದಾರೆ ಅನ್ನೋದು ಪ್ರಶ್ನೆ. ಯಾವ ಉದ್ದೇಶಕ್ಕಾಗಿ ಅಲ್ಲಿದ್ದಾರೆ ಅಂತ ಮಾಹಿತಿ ಕಲೆಗೆ ಈ ಯತ್ನವನ್ನ ಮಾಡಲಾಗುತ್ತೆ. ಆರೋಪಿ ಬಗ್ಗೆ ಸುಳಿವು ಸಿಕ್ಕ ಬಳಿಕ ಎಸ್ಐಟಿಗೆ ಮಾಹಿತಿಯನ್ನ ಸಿಬಿಐ ಟೀಮ್ ನೀಡಲಿದೆ. ಬಳಿಕ ಕೋರ್ಟ್ಗೆ ಮಾಹಿತಿ ನೀಡಿ ರೆಡ್ ಕಾರ್ನರ್ ನೋಟಿಸ್ ಜಾರಿಗೊಳಿಸೋದಕ್ಕೆ ಎಸ್ಐಟಿ ತಂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸದ್ಯ ಸಿಬಿಐಗೆ ಆರೋಪಿಯ ಪತ್ತೆ, ಆರೋಪಿ ಎಲ್ಲಿದ್ದಾರೆ, ಯಾವ ದೇಶದಲ್ಲಿದ್ದಾರೆ, ಯಾವ ಉದ್ದೇಶದಿಂದ ಆ ದೇಶದಲ್ಲಿದ್ದಾರೆ ಅನ್ನುವಂತಹ ಸಮಗ್ರ ಮಾಹಿತಿಯನ್ನ ತಿಳ್ಕೊಳ್ಳೋ ಸಲುವಾಗಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಡುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಮೂಲಕವಾಗಿ ಸಿಬಿಐ ಟೀಮ್ ಅವ್ರು ಎಲ್ಲಿದ್ದಾರೆ ಏನು ಅನ್ನುವಂತಹ ಸ್ಪಷ್ಟ ಮಾಹಿತಿಯನ್ನ ಕಲೆ ಹಾಕಿ ಅದನ್ನ ಎಸ್ಐಟಿ ಟೀಮ್ಗೆ ಕೊಡಬೇಕಾಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ ರಿಂದ. ಉಮೇಶ್, ಬ್ಲೂ ಕಾರ್ನರ್ ನೋಟಿಸ್ ಯಾತಕ್ಕಾಗಿ ಹೊರಡಿಸ್ತಾರೆ, ಮತ್ತು ಇದಕ್ಕೆ ಯಾವ ರೀತಿಯ ಸಿದ್ಧತೆಗಳು ಆಗಿದೆ, ಇದರಿಂದ ಏನು ಪರಿಣಾಮಗಳಾಗಬಹುದು? ದಿವ್ಯಜ್ಯೋತಿ, ಪ್ರಜ್ವಲ್ ರೇವಣ್ಣ ಅವರೇನು ವಿದೇಶದಲ್ಲಿದ್ದಾರೆ ಅಂತ ಹೇಳಿಕೆ ನೀಡಲಾಗ್ತಾ ಇತ್ತು. ಈ ಸಂಬಂಧಪಟ್ಟ ಹಾಗೆ ಈಗ ಎಸ್ಐಟಿ ಅಧಿಕಾರಿಗಳು ಆತನ ಪತ್ತೆಗಾಗಿ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡೋದಕ್ಕೆ ಸಿದ್ಧತೆ ನಡೆಸಿರುವಂತದ್ದು. ಬ್ಲೂ ಕಾರ್ನರ್ ನೋಟಿಸ್ ಉದ್ದೇಶ ಏನಂತಂದ್ರೆ, ಆರೋಪಿ ಈತ ಏನಿದ್ದಾನೆ ಆತ ಯಾವ ದೇಶದಲ್ಲಿದ್ದಾನೆ ಅಂತ ಸ್ಪಷ್ಟತೆ ಇಲ್ಲದೆ ಇದ್ದಾಗ, ಒಂದು ವೇಳೆ ಆತ ಯಾವ ದೇಶದಲ್ಲಿದ್ದಾನೆ ಮತ್ತೆ ಯಾವ ಕೆಲ್ಸಕ್ಕಾಗಿ ಹೋಗಿದ್ದಾನೆ ಮತ್ತೆ ಅಲ್ಲಿ ಆತ ಎಲ್ಲಿದ್ದಾನೆ ಆತನ ಬಗ್ಗೆ ಸಂಪೂರ್ಣ ಚಲನವಲನಗಳನ್ನು ಕೋರಿ ಇವಾಗ ಸಿಐಡಿ ಅಧಿಕಾರಿಗಳು ಸಿಬಿಐಗೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿಗೊಳಿಸಿ ಮನವಿ ಮಾಡ್ಕೊಂಡಿರುವಂತದ್ದು. ಆ ನೋಟಿಸ್ ಆಧಾರದ ಮೇಲೆ ಸಿಬಿಐ ಅಧಿಕಾರಿಗಳು ಆರೋಪಿ ಯಾವ ದೇಶದಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಆತನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಮತ್ತೆ ಸಿಐಡಿಗೆ ಅಧಿಕಾರಿಗಳಿಗೆ ನೀಡ್ತಾರೆ. ಸಿಐಡಿ ಅಧಿಕಾರಿಗಳ ನಂತರದಲ್ಲಿ ಆ ಮಾಹಿತಿ ಆಧಾರದ ಮೇಲೆ ಕೋರ್ಟ್ಗೆ ಮಾಹಿತಿ ನೀಡಿ ನಂತರದಲ್ಲಿ ಫೈನಲ್ ಆಗಿ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಒಂದು ವೇಳೆಯಲ್ಲಿ ಇವರೇನಾದ್ರೂ ಬಂಧಿಸಬಹುದು ಅನ್ನೋ ನಿಟ್ಟಿನಲ್ಲಿ ಏನಾದ್ರೂ ಅವಕಾಶಗಳಿದ್ರೆ ಆ ಬ್ಲೂ ಕಾರ್ನರ್ ನೋಟಿಸ್ ಏನ್ ಬರುತ್ತೆ, ಬಂದಂತ ವೇಳೆಯಲ್ಲಿ ಆರೋಪಿ ಪರ್ಟಿಕ್ಯುಲರ್ ಆಗಿ ಈ ದೇಶದಲ್ಲಿದ್ದಾನೆ, ಈ ಉದ್ದೇಶಕ್ಕೆ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಲಭ್ಯ ಆದ್ರೆ ಎಸ್ಐಟಿ ಅಧಿಕಾರಿಗಳೇ ನೇರವಾಗಿ ಹೋಗಿ ಅವ್ರನ್ನ ಬಂಧನ ಮಾಡ್ಬೋದು. ಇಲ್ಲ ಬಂಧನಕ್ಕೆ ಅವಕಾಶ ಇಲ್ಲ ಅಂದಂತ ವೇಳೆಯಲ್ಲಿ ಇವ್ರು ಕೋರ್ಟ್ ಮುಖಾಂತರ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿ ಆನಂತರದಲ್ಲಿ ಆ ದೇಶದ ಅಧಿಕಾರಿಗಳು ಇಂಟರ್ಪೋಲ್ ಮುಖಾಂತರ ಆತನನ್ನ ವಶಕ್ಕೆ ಪಡೆಯೋಕೆ ಈ ಬ್ಲೂ ಕಾರ್ನರ್ ನೋಟಿಸ್ ಜಾರಿಗೊಳಿಸಿರುವಂತದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ.